ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಅಪ್ಪ ಅಮ್ಮ ಇದ್ರೂ ಕೂಡ ಅವರಿಂದ ದೂರ ಆಗಿದೆಯಾ? ನಿನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮನೆಯವ್ರಿಗೋಸ್ಕರ ಈ ನೋವನ್ನೇ ಮರೆತು ಯಾವಾಗಲೂ ನಗ್ನಗ್ತಾ ಇರ್ತೀಯ. ಮನೆಯವ್ರು ಎಲ್ಲರೂ ಸಂತೋಷವಾಗಿರಬೇಕು ಅಂತ ಬಯಸ್ತೀಯ, ಆದರೆ ನಿನ್ನ ಸಂತೋಷದ ಬಗ್ಗೆ ಯೋಚನೆನೂ ಮಾಡಲ್ಲ. ಎಷ್ಟು ಒಳ್ಳೆ ಹುಡುಗಿ ಪುಣ್ಯ ನೀನು. ನಿನ್ನಂಥವನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ನೀನು ಯಾವಾಗಲೂ ಖುಷಿಯಾಗಿ ಇಟ್ಕೋತೀನಿ ಪುಣ್ಯ. ರೀ, ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಾಯ್ತು? ಏನಿಲ್ಲ, ಆಗ್ಲಿಂದ ನೀನು ಒಬ್ಬಳೇ ಕೆಲಸ ಮಾಡ್ತಿದ್ಯಲ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಸರಿ, ಈ ಬಟ್ಟೆನ ನಾನು ಮಡ್ಸಿಡ್ತೀನಿ. ಅಯ್ಯೋ, ಏನೋ ಬೇಡ, ಎಲ್ಲ ಮಡ್ಚಿಟ್ಟಾಯ್ತು. ಇದೊಂದೇ ಬಾಕಿ ಇರೋದು. ಆಯ್ತು ಬಿಡು, ಇದನ್ನೇ ಮಡಿಸ್ತೀನಿ. ತಗೋ. ಸಾಹೇಬ್ರು ಹೆಲ್ಪ್ ಮಾಡಿದ್ ಸಾಕು. ನೀವು ಆಫೀಸ್ಗೆ ಹೋಗಲ್ವಾ? ತಮ್ಮಂದಿರು ಬಿಟ್ಟು ಹೋದ್ರು ಅಂತ ಮನೇಲೇ ಇರೋ ಹಾಗಿದೆ. ನಾನು ಮನೇಲಿರಬೇಕು ಅಂತ ನಿನಗೆ ಆಸೆ ಇಲ್ವಾ? ಆಸೆ ಇದ್ರೂ ಹೇಳ್ಕೊಳಾಗಿಲ್ಲ. ಕೆಲಸನೂ ಮುಖ್ಯ ಅಲ್ವಾ? ನನಗೆ ಕೆಲಸಕ್ಕಿಂತ ನೀನೇ ಮುಖ್ಯ. ಇವತ್ತು ಆಫೀಸಲ್ಲಿ ಅಷ್ಟೇನು ಕೆಲಸ ಇಲ್ಲ, ಒಂದೇ ಒಂದು ಮೀಟಿಂಗ್ ಇದೆ, ಅದನ್ನು ಅಭಿ ನೋಡ್ಕೋತಾನೆ. ಈಗ ನೀನು ಆಸೆ ಪಡೋ ಹಾಗೆ ಇವತ್ತು ಪೂರ್ತಿ ದಿನ ನಾನು ನಿನ್ನ ಜೊತೆನೇ ಇದ್ಬಿಡ್ತೇನೆ. ಹೇಳು, ನಾನು ನಿನ್ಗೆ ಏನೇನು ಸಹಾಯ ಮಾಡಲಿ? ನೀವು ಸಹಾಯ ಮಾಡೋದಾ? ಅಯ್ಯೋ, ನೀವು ಸಹಾಯ ಮಾಡಿದ್ದು ನೋಡಿದ್ನಲ್ಲ. ನಿಮ್ಮಿಂದ ಸಹಾಯ ತಗೊಳ್ಳೋದು ಮತ್ತೆ ಆ ಕೆಲಸನೆಲ್ಲ ನಾನು ಸರಿ ಮಾಡೋಷ್ಟರಲ್ಲಿ ಇಡೀ ದಿನ ಆಗೋಗುತ್ತೆ. ಸರಿ, ಹಾಗಾದರೆ ನಾವಿಬ್ಬರು ಎಲ್ಲಾದರೂ ಆಚೆ ಹೋಗೋಣ. ಒಳ್ಳೆ ಮೂವಿ ನೋಡೋಣ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ, ಆರಾಮಾಗಿ ಸುತ್ತಾಡ್ಕೊ ಬರೋಣ. ಅದೆಲ್ಲ ಏನು ಬೇಡ, ಮನೇಲೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತೀನಿ, ಇಲ್ಲೇ ಊಟ ಮಾಡೋಣ. ನೀನು ಅಡುಗೆ ಮಾಡೋದು ಯಾವಾಗಲೂ ಇದ್ದಿದ್ದೆ. ಫಾರ್ ಎ ಚೇಂಜ್ ಇವತ್ತು ಆಚೆ ಹೋಗೋಣ. ಗಂಡನ ಜೊತೆ ಸುತ್ತಾಡಬೇಕು ಅಂತ ಅನ್ಸಲ್ವಾ ನಿನಗೆ? ಅನ್ಸುತ್ತೆ, ಆದರೆ ಗಿದ್ರೆ ಎಲ್ಲ ಏನೂ ಬೇಡ. ಗಂಡ ಹೆಂಡತಿ ಒಟ್ಟಿಗೆ ಆಚೆ ಹೋದರೆ ಅಷ್ಟೇ ಸಾಕು. ನೀನು ರೆಡಿ ಆಗೋ, ಬೇಗ ಹೊರಡೋಣ. ಸರಿ, ನಾನು ರೆಡಿ ಆಗ್ತೀನಿ. ನೀವು ಆಚೆ ಹೋಗಿ, ನಾನು ಸೀರೆ ಚೇಂಜ್ ಮಾಡ್ತೀನಿ. ನಾನೇ ಸೀರೆ ಉಡಿಸ್ತೀನಿ. ಯಾವ್ದು ಉಡಿಸ್ಲಿ? ಅಲ್ಲ, ಸಾಹೇಬ್ರಿಗೆ ಆಸೆ ಇರಬೇಕು, ಇಷ್ಟೊಂದು ಆಸೆ ಇರಬಾರ್ದು. ಹೋಗ್ರಿ ಆಚೆ. ಲೇಟ್ ಆಗುತ್ತೆ. ನೀವು ಉಡ್ಸಿದ್ರೆ ಇಡೀ ದಿನ ಇಲ್ಲೇ ಇರ್ಬೇಕಾಗುತ್ತೆ. ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.